ಅತಿ ಹೆಚ್ಚು ಆದಾಯದ ಮೂಲಗಳಿರುವಂತಹ ದೇಶದ ಪ್ರಮುಖ ಎರಡು ರಾಜ್ಯಗಳೆಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಶತಾಯಗತಾಯ ಈ ಎರಡು ರಾಜ್ಯಗಳಲ್ಲಿ ಅಧಿಕಾರ ಉಳಿಸಿಕೊಳ್ಳೋದು ಬಿಜೆಪಿಗೆ ತುಂಬಾನೇ ಮುಖ್ಯ. ಯಾಕಂದ್ರೆ ಆ ಪಕ್ಷದ ಉದ್ಯಮಪತಿಗಳಿಗೆ ಅನುಕೂಲವಾಗ್ತಿರೋದೇ ಇಂತಹ ಸಂಪನ್ಮೂಲ ರಾಜ್ಯಗಳಿಂದ. ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಪತನಗೊಳಿಸಿದಂತಹ ಬಿಜೆಪಿ ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಶಿವಸೇನೆ ಎನ್ಸಿಪಿ ಪಕ್ಷಗಳನ್ನೇ ಒಡೆದು ಇಬ್ಬಾಗ ಮಾಡಿ ಅಧಿಕಾರದ ಚುಕ್ಕಾಣಿಗೇರಿತ್ತು. 2023ರಲ್ಲಿ ಕರ್ನಾಟಕದಲ್ಲಿ ಹೀನಾಯವಾಗಿ ಸೋತರು. ಮಹಾರಾಷ್ಟ್ರದಲ್ಲಿ ಅಧಿಕಾರ ಇದ್ದಿದ್ದರಿಂದ ಬಿಜೆಪಿಯ ಬಂಡವಾಳ ಮಿತ್ರರಿಗೂ ಅಷ್ಟೇನೂ ತೊಂದರೆಯಾಗಿರಲಿಲ್ಲ. ಆದ್ರೀಗ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದ್ದು ಬಿಜೆಪಿಯ ಮೈತ್ರಿಕೂಟಕ್ಕೆ ಅಧಿಕಾರ ಕೈತಪ್ಪುವಂತಹ ಲಕ್ಷಣಗಳು ದಟ್ಟವಾಗಿ ಗೋಚರಿಸುತ್ತಿವೆ. ಕರ್ನಾಟಕದಂತೆ ಮಹಾರಾಷ್ಟ್ರವು ಕೈತಪ್ಪಿ ಹೋದರೆ ತಮ್ಮ ಉದ್ಯಮಿ ಮಿತ್ರರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಅದನ್ನು ತಪ್ಪಿಸುವ ಸಲುವಾಗಿಯೇ ಈಗ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ನಡೆಸೋಕೆ ಬಿಜೆಪಿ ಬಹಳ ಆಸಕ್ತಿಯನ್ನು ತೋರ್ತಾ ಇದ್ದು ಆ ಮಾಹಿತಿ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿರೋದ್ರಿಂದಲೇ ಈ ಗಂಭೀರ ಆರೋಪಗಳನ್ನು ಮಾಡ್ತಿದ್ದಾರೆ.